ನವೆಂಬರ್ 2ನೇ ತಾರೀಕು, ನಾಳೆ 3, ನಾಡಿದ್ದೇ ನವೆಂಬರ್ 4. RSSನ ಪಥಸಂಚಲನ ನಿಗದಿಯಾಗಿರುವುದು ನವೆಂಬರ್ 4ನೇ ತಾರೀಕು ಕೆಂಬಾವಿನಲ್ಲಿ. ಈಗ DSS ನಾವು ಕೂಡ ಮಾಡ್ತೀವಿ ಅಂತೇಳಿ ಹೇಳಿರೋದು, ತಲೆನೋವಾಗಿರೋದು. ಇದರ ನಡುವೆ RSS ಪಥಸಂಚಲನ ನಡೆಯುತ್ತಾ ಇಲ್ವಾ ಅನ್ನುವಂಥ ಕುತೂಹಲ ಖಂಡಿತ ಇದೆ. ಇಂದು ಮತ್ತೊಂದು ಶಾಂತಿ ಸಭೆಯನ್ನ ಕೆಂಬಾವಿಯ PSI ಕರೆದಿದ್ದಾರೆ. ನಿನ್ನೆ ತಹಶೀಲ್ದಾರ್ ನೇತೃತ್ವದ ಶಾಂತಿ ಸಭೆ ಮಾಡಿದ್ರೂ ವಿಫಲ ಆಗಿತ್ತು. ಇಂದು ಪೊಲೀಸರಿಂದ RSS DSS ಮುಖಂಡರ ಜೊತೆಯಲ್ಲಿ ಸಭೆ ಕರೆದಿದ್ದಾರೆ. ಈ ಸಭೆಯಲ್ಲಿ ಒಮ್ಮತಕ್ಕೆ ಬಂತು ಅಂತೇಳಿ ಆದರೆ 4ನೇ ತಾರೀಕು RSSನಲ್ಲಿ ನಿಗದಿಯಾಗಿದ್ದಂತಹ ಕೆಂಬಾವಿಯ ಪಥಸಂಚಲನ ನಡೆಯುತ್ತೆ. ಇಲ್ಲದೆ ಹೋದ್ರೆ ಪಥಸಂಚಲನ ನಡೆಯೋದು ಡೌಟ್. ಚಿತ್ತಾಪುರದಲ್ಲಿ ಹಿಂಗೆ ಆಗಿದ್ದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಯಾದಗಿರಿ ಪ್ರತಿನಿಧಿ ನಾಗರಾಜ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ, ಚಿತ್ತಾಪುರ ಆಯಿತು, ಈಗ ಕೆಂಬಾವಿಯ ಸರದಿ ಸದ್ಯ ಯಾವ ಹಂತದಲ್ಲಿದೆ ಪಥಸಂಚಲನದ ಫೈಟ್? ನಾಗರಾಜ್, ರಂಜಿತ್, ಕಲಬುರಗಿಯ ಚಿತ್ತಾಪುರ ಮಾದರಿಯಲ್ಲೇ ಇದಕ್ಕೆ ಯಾದಗಿರಿ ಜಿಲ್ಲೆಯ ಕೆಂಬಾವಿಯಲ್ಲೂ ಕೂಡ RSS ವರ್ಸಸ್ ದಲಿತ ಅನ್ನುವಂಥ ಫೈಟ್ ಜೋರಾಗಿ ನಡೀತಾ ಇರುವಂತಂದ್ರೆ ಇದೇ ನವೆಂಬರ್ 4ರಂದು ಕೆಂಬಾವಿ ಪಟ್ಟಣದಲ್ಲಿ RSS ಪಥಸಂಚಲನ ನಡೆಸುವುದಕ್ಕಾಗಿ RSSನ ಪ್ರಮುಖರು ಜಿಲ್ಲಾಡಳಿತಕ್ಕೆ ಇದರಲ್ಲಿ ಅರ್ಜಿಯನ್ನ ಕೊಟ್ಟುಕೊಂಡ್ರೆ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅದೇ ದಿವಸ ನಮಗೂ ಕೂಡ ಪರೇಡ್ ನಡೆಸುವುದಕ್ಕೆ ಅನುಮತಿಯನ್ನ ಕೊಡಬೇಕು ಅಂತೇಳಿ DSSನವರು ಕೂಡ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ಇದರಲ್ಲಿ ಕೆಂಬಾವಿ ಪಟ್ಟಣ ಸಂಪೂರ್ಣವಾಗಿ ಕೇಸರಿಮಯ ಆಗಿರುವಂತಂದ್ರೆ ನಾಡಿದ್ದು 4ನೇ ತಾರೀಕು ನಡೆಸಿರ್ಬೇಕಂತ ಈ ಒಂದು ಪಥಸಂಚಲನ. ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನವೆಂಬರ್ 2ನೇ ತಾರೀಕು, ನಾಳೆ 3, ನಾಡಿದ್ದೇ ನವೆಂಬರ್ 4. RSSನ ಪಥಸಂಚಲನ ನಿಗದಿಯಾಗಿರುವುದು ನವೆಂಬರ್ 4ನೇ ತಾರೀಕು ಕೆಂಬಾವಿನಲ್ಲಿ. ಈಗ DSS ನಾವು ಕೂಡ ಮಾಡ್ತೀವಿ ಅಂತೇಳಿ ಹೇಳಿರೋದು, ತಲೆನೋವಾಗಿರೋದು. ಇದರ ನಡುವೆ RSS ಪಥಸಂಚಲನ ನಡೆಯುತ್ತಾ ಇಲ್ವಾ ಅನ್ನುವಂಥ ಕುತೂಹಲ ಖಂಡಿತ ಇದೆ. ಇಂದು ಮತ್ತೊಂದು ಶಾಂತಿ ಸಭೆಯನ್ನ ಕೆಂಬಾವಿಯ PSI ಕರೆದಿದ್ದಾರೆ. ನಿನ್ನೆ ತಹಶೀಲ್ದಾರ್ ನೇತೃತ್ವದ ಶಾಂತಿ ಸಭೆ ಮಾಡಿದ್ರೂ ವಿಫಲ ಆಗಿತ್ತು. ಇಂದು ಪೊಲೀಸರಿಂದ RSS DSS ಮುಖಂಡರ ಜೊತೆಯಲ್ಲಿ ಸಭೆ ಕರೆದಿದ್ದಾರೆ. ಈ ಸಭೆಯಲ್ಲಿ ಒಮ್ಮತಕ್ಕೆ ಬಂತು ಅಂತೇಳಿ ಆದರೆ 4ನೇ ತಾರೀಕು RSSನಲ್ಲಿ ನಿಗದಿಯಾಗಿದ್ದಂತಹ ಕೆಂಬಾವಿಯ ಪಥಸಂಚಲನ ನಡೆಯುತ್ತೆ. ಇಲ್ಲದೆ ಹೋದ್ರೆ ಪಥಸಂಚಲನ ನಡೆಯೋದು ಡೌಟ್. ಚಿತ್ತಾಪುರದಲ್ಲಿ ಹಿಂಗೆ ಆಗಿದ್ದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಯಾದಗಿರಿ ಪ್ರತಿನಿಧಿ ನಾಗರಾಜ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ, ಚಿತ್ತಾಪುರ ಆಯಿತು, ಈಗ ಕೆಂಬಾವಿಯ ಸರದಿ ಸದ್ಯ ಯಾವ ಹಂತದಲ್ಲಿದೆ ಪಥಸಂಚಲನದ ಫೈಟ್? ನಾಗರಾಜ್, ರಂಜಿತ್, ಕಲಬುರಗಿಯ ಚಿತ್ತಾಪುರ ಮಾದರಿಯಲ್ಲೇ ಇದಕ್ಕೆ ಯಾದಗಿರಿ ಜಿಲ್ಲೆಯ ಕೆಂಬಾವಿಯಲ್ಲೂ ಕೂಡ RSS ವರ್ಸಸ್ ದಲಿತ ಅನ್ನುವಂಥ ಫೈಟ್ ಜೋರಾಗಿ ನಡೀತಾ ಇರುವಂತಂದ್ರೆ ಇದೇ ನವೆಂಬರ್ 4ರಂದು ಕೆಂಬಾವಿ ಪಟ್ಟಣದಲ್ಲಿ RSS ಪಥಸಂಚಲನ ನಡೆಸುವುದಕ್ಕಾಗಿ RSSನ ಪ್ರಮುಖರು ಜಿಲ್ಲಾಡಳಿತಕ್ಕೆ ಇದರಲ್ಲಿ ಅರ್ಜಿಯನ್ನ ಕೊಟ್ಟುಕೊಂಡ್ರೆ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅದೇ ದಿವಸ ನಮಗೂ ಕೂಡ ಪರೇಡ್ ನಡೆಸುವುದಕ್ಕೆ ಅನುಮತಿಯನ್ನ ಕೊಡಬೇಕು ಅಂತೇಳಿ DSSನವರು ಕೂಡ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ಇದರಲ್ಲಿ ಕೆಂಬಾವಿ ಪಟ್ಟಣ ಸಂಪೂರ್ಣವಾಗಿ ಕೇಸರಿಮಯ ಆಗಿರುವಂತಂದ್ರೆ ನಾಡಿದ್ದು 4ನೇ ತಾರೀಕು ನಡೆಸಿರ್ಬೇಕಂತ ಈ ಒಂದು ಪಥಸಂಚಲನ. ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನವೆಂಬರ್ 2ನೇ ತಾರೀಕು, ನಾಳೆ 3, ನಾಡಿದ್ದೇ ನವೆಂಬರ್ 4. RSSನ ಪಥಸಂಚಲನ ನಿಗದಿಯಾಗಿರುವುದು ನವೆಂಬರ್ 4ನೇ ತಾರೀಕು ಕೆಂಬಾವಿನಲ್ಲಿ. ಈಗ DSS ನಾವು ಕೂಡ ಮಾಡ್ತೀವಿ ಅಂತೇಳಿ ಹೇಳಿರೋದು, ತಲೆನೋವಾಗಿರೋದು. ಇದರ ನಡುವೆ RSS ಪಥಸಂಚಲನ ನಡೆಯುತ್ತಾ ಇಲ್ವಾ ಅನ್ನುವಂಥ ಕುತೂಹಲ ಖಂಡಿತ ಇದೆ. ಇಂದು ಮತ್ತೊಂದು ಶಾಂತಿ ಸಭೆಯನ್ನ ಕೆಂಬಾವಿಯ PSI ಕರೆದಿದ್ದಾರೆ. ನಿನ್ನೆ ತಹಶೀಲ್ದಾರ್ ನೇತೃತ್ವದ ಶಾಂತಿ ಸಭೆ ಮಾಡಿದ್ರೂ ವಿಫಲ ಆಗಿತ್ತು. ಇಂದು ಪೊಲೀಸರಿಂದ RSS DSS ಮುಖಂಡರ ಜೊತೆಯಲ್ಲಿ ಸಭೆ ಕರೆದಿದ್ದಾರೆ. ಈ ಸಭೆಯಲ್ಲಿ ಒಮ್ಮತಕ್ಕೆ ಬಂತು ಅಂತೇಳಿ ಆದರೆ 4ನೇ ತಾರೀಕು RSSನಲ್ಲಿ ನಿಗದಿಯಾಗಿದ್ದಂತಹ ಕೆಂಬಾವಿಯ ಪಥಸಂಚಲನ ನಡೆಯುತ್ತೆ. ಇಲ್ಲದೆ ಹೋದ್ರೆ ಪಥಸಂಚಲನ ನಡೆಯೋದು ಡೌಟ್. ಚಿತ್ತಾಪುರದಲ್ಲಿ ಹಿಂಗೆ ಆಗಿದ್ದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಯಾದಗಿರಿ ಪ್ರತಿನಿಧಿ ನಾಗರಾಜ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ, ಚಿತ್ತಾಪುರ ಆಯಿತು, ಈಗ ಕೆಂಬಾವಿಯ ಸರದಿ ಸದ್ಯ ಯಾವ ಹಂತದಲ್ಲಿದೆ ಪಥಸಂಚಲನದ ಫೈಟ್? ನಾಗರಾಜ್, ರಂಜಿತ್, ಕಲಬುರಗಿಯ ಚಿತ್ತಾಪುರ ಮಾದರಿಯಲ್ಲೇ ಇದಕ್ಕೆ ಯಾದಗಿರಿ ಜಿಲ್ಲೆಯ ಕೆಂಬಾವಿಯಲ್ಲೂ ಕೂಡ RSS ವರ್ಸಸ್ ದಲಿತ ಅನ್ನುವಂಥ ಫೈಟ್ ಜೋರಾಗಿ ನಡೀತಾ ಇರುವಂತಂದ್ರೆ ಇದೇ ನವೆಂಬರ್ 4ರಂದು ಕೆಂಬಾವಿ ಪಟ್ಟಣದಲ್ಲಿ RSS ಪಥಸಂಚಲನ ನಡೆಸುವುದಕ್ಕಾಗಿ
RSS ನ ಪ್ರಮುಖರು ಜಿಲ್ಲಾಡಳಿತಕ್ಕೆ ಈಗಾಗಲೇ ಅರ್ಜಿಯನ್ನ ಕೊಟ್ಟಿದ್ದಾರೆ, ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅದೇ ದಿವಸ ನಮಗೂ ಕೂಡ ಆ ಒಂದು ಕಾಲೇಜ್ ನಡೆಸೋದಕ್ಕೆ ಅನುಮತಿಯನ್ನ ಕೊಡಬೇಕು ಅಂತೇಳಿ DSS ನವರು ಕೂಡ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ಇದರಲ್ಲಿ ಚಂಬಾವಿಪಟ್ಟಣ ಸಂಪೂರ್ಣವಾಗಿ ಕೇಸರಿಮಯ ಆಗಿರುವಂತಂದ್ರೆ ನಾಡಿದ್ದು 4ನೇ ತಾರೀಕು ನಡೆಸಿರ್ಬೇಕಂತ ಈ ಒಂದು ಪಥಸಂಚಲನ. ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನವೆಂಬರ್ 2ನೇ ತಾರೀಕು ನಾಳೆ 3, ನಾಡಿದ್ದೇ ನವೆಂಬರ್ 4. RSSನ ಪಥಸಂಚಲನ ನಿಗದಿಯಾಗಿರುವುದು ನವೆಂಬರ್ 4ನೇ ತಾರೀಕು ಕೆಂಬಾವಿನಲ್ಲಿ. ಈಗ DSS ನಾವು ಕೂಡ ಮಾಡ್ತೀವಿ ಅಂತೇಳಿ ಹೇಳಿರೋದು ತಲೆನೋವಾಗಿರೋದು. ಇದರ ನಡುವೆ RSS ಪಥಸಂಚಲನ ನಡೆಯುತ್ತಾ ಇಲ್ವಾ ಅನ್ನುವಂಥ ಕುತೂಹಲ ಖಂಡಿತ ಇದೆ. ಇಂದು ಮತ್ತೊಂದು ಶಾಂತಿ ಸಭೆಯನ್ನ ಕೆಂಬಾವಿಯ PSI ಕರೆದಿದ್ದಾರೆ. ನಿನ್ನೆ ತಹಶೀಲ್ದಾರ್ ನೇತೃತ್ವದ ಶಾಂತಿ ಸಭೆ ಮಾಡಿದ್ರೂ ವಿಫಲ ಆಗಿತ್ತು. ಇಂದು ಪೊಲೀಸರಿಂದ RSS DSS ಮುಖಂಡರ ಜೊತೆಯಲ್ಲಿ ಸಭೆ ಕರೆದಿದ್ದಾರೆ. ಈ ಸಭೆಯಲ್ಲಿ ಒಮ್ಮತಕ್ಕೆ ಬಂತು ಅಂತೇಳಿ ಆದ್ರೆ 4ನೇ ತಾರೀಕು RSSನಲ್ಲಿ ನಿಗದಿಯಾಗಿದ್ದಂತಹ ಕೆಂಬಾವಿಯ ಪಥಸಂಚಲನ ನಡೆಯುತ್ತೆ. ಇಲ್ಲದೆ ಹೋದ್ರೆ ಪಥಸಂಚಲನ ನಡೆಯೋದು ಡೌಟ್. ಚಿತ್ತಾಪುರದಲ್ಲಿ ಹಿಂಗೆ ಆಗಿದ್ದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಯಾದಗಿರಿ ಪ್ರತಿನಿಧಿ ನಾಗರಾಜ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ, ಚಿತ್ತಾಪುರ ಆಯಿತು, ಈಗ ಕೆಂಬಾವಿಯ ಸರದಿ ಸದ್ಯ ಯಾವ ಹಂತದಲ್ಲಿದೆ ಪಥಸಂಚಲನದ ಫೈಟ್? ನಾಗರಾಜ್, ರಂಜಿತ್, ಕಲಬುರಗಿಯ ಚಿತ್ತಾಪುರ ಮಾದರಿಯಲ್ಲೇ ಇದಕ್ಕೆ ಯಾದಗಿರಿ ಜಿಲ್ಲೆಯ ಕೆಂಬಾವಿಯಲ್ಲೂ ಕೂಡ RSS ವರ್ಸಸ್ ದಲಿತ ಅನ್ನುವಂತ DSS ಅನ್ನುವಂತ ಫೈಟ್ ಜೋರಾಗಿ ನಡೀತಾ ಇರುವಂತಂದ್ರೆ ಇದೇ ನವೆಂಬರ್ 4ರಂದು ಕೆಂಬಾವಿ ಪಟ್ಟಣದಲ್ಲಿ RSS ಪಥಸಂಚಲನ ನಡೆಸುವುದಕ್ಕಾಗಿ RSS ನ ಪ್ರಮುಖರು ಜಿಲ್ಲಾಡಳಿತಕ್ಕೆ ಈಗಾಗಲೇ ಅರ್ಜಿಯನ್ನ ಕೊಟ್ಟಿದ್ದಾರೆ, ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅದೇ ದಿವಸ ನಮಗೂ ಕೂಡ ಆ ಒಂದು ಕಾಲೇಜ್ ನಡೆಸೋದಕ್ಕೆ ಅನುಮತಿಯನ್ನ ಕೊಡಬೇಕು ಅಂತೇಳಿ DSS ನವರು ಕೂಡ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ಇದರಲ್ಲಿ ಚಂಬಾವಿಪಟ್ಟಣ ಸಂಪೂರ್ಣವಾಗಿ ಕೇಸರಿಮಯ ಆಗಿರುವಂತಂದ್ರೆ ನಾಡಿದ್ದು 4ನೇ ತಾರೀಕು ನಡೆಸಿರ್ಬೇಕಂತ ಈ ಒಂದು ಪಥಸಂಚಲನ. ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನವೆಂಬರ್ 2ನೇ ತಾರೀಕು ನಾಳೆ 3, ನಾಡಿದ್ದೇ ನವೆಂಬರ್ 4. RSSನ ಪಥಸಂಚಲನ ನಿಗದಿಯಾಗಿರುವುದು ನವೆಂಬರ್ 4ನೇ ತಾರೀಕು ಕೆಂಬಾವಿನಲ್ಲಿ. ಈಗ DSS ನಾವು ಕೂಡ ಮಾಡ್ತೀವಿ ಅಂತೇಳಿ ಹೇಳಿರೋದು ತಲೆನೋವಾಗಿರೋದು. ಇದರ ನಡುವೆ RSS ಪಥಸಂಚಲನ ನಡೆಯುತ್ತಾ ಇಲ್ವಾ ಅನ್ನುವಂಥ ಕುತೂಹಲ ಖಂಡಿತ ಇದೆ. ಇಂದು ಮತ್ತೊಂದು ಶಾಂತಿ ಸಭೆಯನ್ನ ಕೆಂಬಾವಿಯ PSI ಕರೆದಿದ್ದಾರೆ. ನಿನ್ನೆ ತಹಶೀಲ್ದಾರ್ ನೇತೃತ್ವದ ಶಾಂತಿ ಸಭೆ ಮಾಡಿದ್ರೂ ವಿಫಲ ಆಗಿತ್ತು. ಇಂದು ಪೊಲೀಸರಿಂದ RSS DSS ಮುಖಂಡರ ಜೊತೆಯಲ್ಲಿ ಸಭೆ ಕರೆದಿದ್ದಾರೆ. ಈ ಸಭೆಯಲ್ಲಿ ಒಮ್ಮತಕ್ಕೆ ಬಂತು ಅಂತೇಳಿ ಆದ್ರೆ 4ನೇ ತಾರೀಕು RSSನಲ್ಲಿ ನಿಗದಿಯಾಗಿದ್ದಂತಹ ಕೆಂಬಾವಿಯ ಪಥಸಂಚಲನ ನಡೆಯುತ್ತೆ. ಇಲ್ಲದೆ ಹೋದ್ರೆ ಪಥಸಂಚಲನ ನಡೆಯೋದು ಡೌಟ್. ಚಿತ್ತಾಪುರದಲ್ಲಿ ಹಿಂಗೆ ಆಗಿದ್ದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಯಾದಗಿರಿ ಪ್ರತಿನಿಧಿ ನಾಗರಾಜ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ, ಚಿತ್ತಾಪುರ ಆಯಿತು, ಈಗ ಕೆಂಬಾವಿಯ ಸರದಿ ಸದ್ಯ ಯಾವ ಹಂತದಲ್ಲಿದೆ ಪಥಸಂಚಲನದ ಫೈಟ್? ನಾಗರಾಜ್, ರಂಜಿತ್, ಕಲಬುರಗಿಯ ಚಿತ್ತಾಪುರ ಮಾದರಿಯಲ್ಲೇ ಇದಕ್ಕೆ ಯಾದಗಿರಿ ಜಿಲ್ಲೆಯ ಕೆಂಬಾವಿಯಲ್ಲೂ ಕೂಡ RSS ವರ್ಸಸ್ ದಲಿತ ಅನ್ನುವಂತ DSS ಅನ್ನುವಂತ ಫೈಟ್ ಜೋರಾಗಿ ನಡೀತಾ ಇರುವಂತಂದ್ರೆ ಇದೇ ನವೆಂಬರ್ 4ರಂದು ಕೆಂಬಾವಿ ಪಟ್ಟಣದಲ್ಲಿ RSS ಪಥಸಂಚಲನ ನಡೆಸುವುದಕ್ಕಾಗಿ RSS ನ ಪ್ರಮುಖರು ಜಿಲ್ಲಾಡಳಿತಕ್ಕೆ ಈಗಾಗಲೇ ಅರ್ಜಿಯನ್ನ ಕೊಟ್ಟಿದ್ದಾರೆ, ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅದೇ ದಿವಸ ನಮಗೂ ಕೂಡ ಆ ಒಂದು ಕಾಲೇಜ್ ನಡೆಸೋದಕ್ಕೆ ಅನುಮತಿಯನ್ನ ಕೊಡಬೇಕು ಅಂತೇಳಿ DSS ನವರು ಕೂಡ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ಇದರಲ್ಲಿ ಚಂಬಾವಿಪಟ್ಟಣ ಸಂಪೂರ್ಣವಾಗಿ ಕೇಸರಿಮಯ ಆಗಿರುವಂತಂದ್ರೆ ನಾಡಿದ್ದು 4ನೇ ತಾರೀಕು ನಡೆಸಿರ್ಬೇಕಂತ ಈ ಒಂದು ಪಥಸಂಚಲನ. ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.